ಗಾಜಿನಲ್ಲಿ ಭಗವಂತ ಬಂದಿಲ್ಲ ಅಂದ್ರೆ ನಾವು ಒಳ್ಳೆ ಬೆಳಿಗ್ಗೆ ಅವರಿಗೆ ಕಾಶಿಯಲ್ಲಿದ್ದು ಆಮೇಲೆ ಇರುವಂತ ತೀರ್ಕೊಳ್ಳುವಂತೆ ಆಗಿದೆ. ಭಗವಂತ ಯಾವುದೇ ಒಂದು ವಿಧಿಯನ್ನು ಸುಮ್ಮನೆ ಹಾಕಿಲ್ಲ. ಆ ಪ್ರಾಪ್ತಿ ಇದ್ರೆ ಮಾತ್ರ, ಆ ಪೂರ್ವ ಜನ್ಮ ಪುಣ್ಯ ಪ್ರಾಪ್ತಿ ಇದ್ರೆ ಮಾತ್ರ ಮನುಷ್ಯ ಕಾಶಿಯಲ್ಲಿ ತಿಳ್ಕೊಳ್ತಾನೆ. ಆಮೇಲೆ ಶ್ರೀಮಂತಿಯವರು ಹೇಳಿದ್ದಾರೆ, ಯಾರ್ಯಾರು ಶ್ರೀರಾಮಕೃಷ್ಣರ ಹತ್ರ ಬಂದರೋ ಅವರಿಗೆ ಇದೇ ಕೊನೆಯ ಜನ್ಮ ಅಂತ. ಆದರೆ ಪ್ರಶ್ನೆ ಏನು ಅಂದ್ರೆ, ನಾವು ನಿಜವಾಗಿ ರಾಮಕೃಷ್ಣರ ಹುಟ್ಟಿದಾಗ ಮನಸ್ಸಿನಿಂದ ಬಂದಿದ್ದೇವಾ? ಮನಸ್ಸು ಪ್ರಾಣದಿಂದ ನಾವು ಶ್ರೀ ರಾಮಕೃಷ್ಣರ ಹತ್ತಿರ ಬಂದಿದ್ದೇವೇನೋ? ಅದು ಪ್ರಶ್ನೆ. ಶರೀರದಿಂದೇನೂ ಬಂದಿರಬಹುದು. ಶ್ರೀಮಾತೆಯವರು ಹೇಳಿದ್ದಾರೆ, ಯಾರ್ಯಾರು ಶ್ರೀ ರಾಮಕೃಷ್ಣರನ್ನು ಒಂದು ಸಲ ಪೂರ್ವಕವಾಗಿ ಕರೆದಿದ್ದಾರೋ ಅವರಿಗೆ ಇದೇ ಕೊನೆಯ ಜನ್ಮ. ನಾವು ಸಾವಿರ ಸಾವಿರ ಜನ್ಮ ಮಾಡಿದ್ದೀವಿ, ನಾವು ಲಕ್ಷ ಲಕ್ಷ ಜನ್ಮ ಮಾಡಿದ್ದೀವಿ. ಆದರೆ ಒಂದು ಸಲ ಹೃದಯಾಂತರಾಗದಿಂದ